ಈ ಬಾರಿ ಕೂಡ ಯಡಿಯೂರಪ್ಪ ಅನುಕಂಪವನ್ನ ಬಯಸುತ್ತಿದ್ದಾರೆ. ತಮ್ಮ ಜಾತಿಯವರ ಜೊತೆ ಅಹಿಂದ ಮತದಾರರನ್ನು ಸೆಳೆದ್ಬಿಟ್ರೆ ಬಿಎಸ್ವೈ ಗೆದ್ದಂತೆ ಸರಿ. ಇವೆಲ್ಲದರ ಜೊತೆ ಯಡಿಯೂರಪ್ಪ ಕ್ಷೇತ್ರದಲ್ಲಿ ಮಾಡಿರೋ ಕೆಲಸ ಯಡಿಯೂರಪ್ಪನವರಿಗೆ ಸಹಕಾರ ನೀಡಿದ್ರೆ ಅವರು ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಶಿಕಾರಿಪುರದಲ್ಲಿ ಯಾರು ಶಿಕಾರಿ? ಈ ಬಾರಿಯ ಲೆಕ್ಕಾಚಾರಗಳೇನು? ಶಿಕಾರಿಪುರ ಕ್ಷೇತ್ರದಲ್ಲಿ 1952ರಿಂದ 2008ರವರೆಗೆ ಒಟ್ಟು 13 ಬಾರಿ ವಿಧಾನಸಭಾ ಚುನಾವಣೆ ನಡೆದಿದೆ. 1952ರಿಂದ 1972ರವರೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವು ಕಂಡಿದ್ರೆ, ಮಾಜಿ ಸಚಿವ ಜಿ ಬಸವಣ್ಣಪ್ಪ ಕೂಡ 1967ರಲ್ಲಿ ಒಂದು ಬಾರಿ ಸಮಾಜವಾದಿ ಸೋಷಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ತದನಂತರ ಯಡಿಯೂರಪ್ಪ 1983ರಿಂದ 2008ರವರೆಗೆ 6 ಬಾರಿ ಬಿಜೆಪಿ ಪಕ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಮಾತ್ರ ಸೋಲು ಅನುಭವಿಸಿದ್ರು. ಪುರುಷ ಮತದಾರರು 85,636, ಮಹಿಳಾ ಮತದಾರರು 81,456, ಒಟ್ಟು ಮತಗಳು 1,67,092. ಮಾಜಿ ಸಿಎಂ ಯಡಿಯೂರಪ್ಪ ಎಲ್ಲ ವರ್ಗದ ಜನರನ್ನ ಹತ್ತಿರಕ್ಕೆ ತೆಗೆದುಕೊಂಡಿದ್ದಾರೆ. ಡಿಸಿಎಂ, ಸಿಎಂ ಆಗಿ ಕ್ಷೇತ್ರದಲ್ಲಿ ಯಡಿಯೂರಪ್ಪ ನಡೆಸಿದ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಹಿಂದುಳಿದ ಜನಾಂಗದವರಿಗೂ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಾನಮಾನ ನೀಡಿ ಮೇಲೆತ್ತಿದ ಕಾರ್ಯಗಳು ಇಲ್ಲಿ ಯಡಿಯೂರಪ್ಪನವರ ವರ್ಚಸ್ಸನ್ನ ಹೆಚ್ಚಿಸಿದೆ. ಅಲ್ಲದೆ ಗೆಲುವಿನ ಹಾದಿ ಸುಗಮವಾಗಿಸಿದೆ. ಈ ಕ್ಷೇತ್ರದಲ್ಲಿ ಲಿಂಗಾಯತರು ಹಾಗೂ ದಲಿತರು ಸಮ ಪ್ರಮಾಣದಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬರೀ ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ಶಿಕಾರಿಪುರ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ತಾಲೂಕುಗಳನ್ನು ಜಿಲ್ಲೆಗಳನ್ನು ಸಹ ಮಾದರಿ ತಾಲೂಕು ಜಿಲ್ಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ಒಂದು ವಾಕ್ಯವನ್ನು ಇಟ್ಟುಕೊಂಡು ಇವತ್ತು ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಯಾವುದೇ ಪಕ್ಷವನ್ನು ಕಟ್ಟಿರಬಹುದು. ಇವತ್ತು ಪುರಸಭಾ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಮುಸ್ಲಿಂ ಜನಾಂಗ ಇರ್ಬೋದು, ಕುರುಬ ಜನಾಂಗ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದುಳಿದ ವರ್ಗದವ್ರಿಗಿರ್ಬೋದು, ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲರಿಗೂ ಅಲ್ಲಿ ಸದಸ್ಯತ್ವ ಅಭ್ಯರ್ಥಿಗಳನ್ನಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಾತಿ ಲೆಕ್ಕಾಚಾರ: ಲಿಂಗಾಯತರು 34,130, ಅಲ್ಪಸಂಖ್ಯಾತರು 33,590, ಹಿಂದುಳಿದ ವರ್ಗದವರು 70,473. ಶಿಕಾರಿಪುರದಲ್ಲಿ ಒಟ್ಟು ಲಿಂಗಾಯತರೇ ಡಾಮಿನೇಟ್. ಲಿಂಗಾಯತ ಮತದಾರರ ಸಂಖ್ಯೆ 34,130 ಇದ್ರೆ, ನಿರ್ಣಾಯಕರಾಗಿರುವ ಅಲ್ಪಸಂಖ್ಯಾತರ ಸಂಖ್ಯೆ 33,590ಕ್ಕೂ ಹೆಚ್ಚಿದೆ. ಹಿಂದುಳಿದ ವರ್ಗದ 70,473 ಮತದಾರರಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಏನಾಗಿತ್ತು? ಈ ಬಾರಿ ಬಿಎಸ್ವೈ ಸುಲಭವಾಗಿ ಗೆಲ್ತಾರಾ? ಅದು 2008ರ ವಿಧಾನಸಭಾ ಚುನಾವಣೆ. ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವೇ ಶಿಕಾರಿಪುರ ಕ್ಷೇತ್ರದತ್ತ ಕುತೂಹಲದ ಕಣ್ಣು ನೆಟ್ಟಿತ್ತು. ಶಿಕಾರಿಪುರ ಅಕ್ಷರಶಃ ಅಂದು ರಾಜಕೀಯ ರಣರಂಗವಾಗಿ ಪರಿಣಮಿಸಿತ್ತು. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಕಾಳಗಕ್ಕೆ ವೇದಿಕೆಯಾಗಿತ್ತು. ಯಡಿಯೂರಪ್ಪ ಸಿಎಂ ಅಭ್ಯರ್ಥಿ ಎನ್ನುವುದು ಕೂಡ ಗೆಲುವಿಗೆ ಸಹಕರಿಸಿತ್ತು. ರಾಜ್ಯದೆಲ್ಲೆಡೆ ಯಡಿಯೂರಪ್ಪ ಪರ ಅನುಕಂಪದ ಅಲೆ ಕೆಲಸ ಮಾಡಿತ್ತು. ಜೊತೆಗೆ ಜಾತಿ ಬೆಂಬಲವೂ ಇತ್ತು. 2008ರ ಮತ ಸಮರದಲ್ಲಿ ಬಿಎಸ್ ಯಡಿಯೂರಪ್ಪ 83,491 ಮತಗಳನ್ನು ಪಡೆದು ವಿಜಯಿಯಾದರು. ಮಾಜಿ ಸಿಎಂ ಬಂಗಾರಪ್ಪ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲ ಪಡೆದು ಸಮಾಜವಾದಿ ಪಕ್ಷದಿಂದ ಯಡಿಯೂರಪ್ಪ ವಿರುದ್ಧ ಸ್ಪರ್ಧಿಸಿದರು. ಆದರೆ ಬಂ ಆಟ ನಡೀಲಿಲ್ಲ. ಅವರು 37,564 ಮತ ಪಡೆದರು. ಹಾಗಾಗಿ ಯಡಿಯೂರಪ್ಪ 45,927 ಮತಗಳ ಭಾರೀ ಅಂತರದಿಂದ ಬಂಗಾರಪ್ಪರನ್ನ ಸೋಲಿಸಿ ದಿಗ್ವಿಜಯ ಸಾಧಿಸಿ ಸಿಎಂ ಗದ್ದುಗೆ ಏರಿದರು. ಈ ಬಾರಿ ಕೆಜೆಪಿಯಿಂದ ಬಿಎಸ್ ಯಡಿಯೂರಪ್ಪ ಸ್ಪರ್ಧಿಸಿದರೆ, ಕಾಂಗ್ರೆಸ್ನಿಂದ ಒಂದು ಕಾಲದಲ್ಲಿ ಯಡಿಯೂರಪ್ಪ ಆಪ್ತರಾಗಿದ್ದ ಶಾಂತವೀರಪ್ಪ ಗೌಡ ಅಖಾಡ ಪ್ರವೇಶ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಎಸ್ಎಚ್ ಮಂಜುನಾಥ್ ಹಾಗೂ ಜೆಡಿಎಸ್ನಿಂದ ಎಚ್ಟಿ ಬಳಿಗಾರ್ ಸ್ಪರ್ಧಿಸಿರೋದ್ರಿಂದ ಶಿಕಾರಿಪುರ ಕಣ ರಂಗೇರಿದೆ. ಅಭಿವೃದ್ಧಿ ಕಾರ್ಯಗಳೇ ಯಡಿಯೂರಪ್ಪನವರಿಗೆ ಶ್ರೀರಕ್ಷೆಯಾಗುತ್ತಾ? ಅವರು ಸಿಎಂ ಆಗಿದ್ದಾಗ ಕ್ಷೇತ್ರಕ್ಕೆ ಏನ್ ಮಾಡಿದ್ರು? ಅದಕ್ಕೆ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಮತ್ತೊಂದು ಬ್ರೇಕ್ನ ನಂತರ.